ಸೊಲ್ಲಿಗೆ ನಮಸ್ಕಾರ, ನಾನು ಅಭಿಷೇಕ್. ಆ್ಯಂಡ್ ಇವತ್ತು ನಮ್ಮ ಜೊತೆ ಇದೆ ಕಿಯಾದವರ ಹೊಸ ಕಾರ್ನಿವಲ್ ಲಿಮೋಸಿನ್ ಅಂತ ಈ ಒಂದು ಕಾರ್. ಸೊ ಈ ಒಂದು ಕಾರ್ ಬಗ್ಗೆ ಮಾತಾಡ್ಬೇಕಾದ್ರೆ ಕಿಯಾ ಕಾರ್ನಿವಲ್ ಎಲ್ಲರಿಗೂ ಗೊತ್ತೇ ಇದೆ. ಸೊ ಆಲ್ರೆಡಿ ಇಂಡಿಯನ್ ಮಾರ್ಕೆಟಲ್ಲಿ ಬಂದು 2023 ಅದನ್ನು ಡಿಸ್ಕಂಟಿನ್ಯೂ ಮಾಡಲಾಗಿತ್ತು. ಆ್ಯಂಡ್ ಇವಾಗ ಅದರ ಒಂದು ಫೇಸ್ ಲಿಫ್ಟ್ ಮಾಡೆಲ್ ಅಂತಲೇ ಹೇಳ್ಬೋದು, ಅದನ್ನು ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇವತ್ತು ನಾವು ಈ ಒಂದು ಕಾರ್ ಬಗ್ಗೆ ನಾವು ಈ ಒಂದು ವಿಡಿಯೋ ನೋಡ್ತಾ ಇದ್ದೀವಿ. ಸೊ ನಮಗೆ ಫ್ರಂಟಿಂದ ನೋಡಿದರೆ ನಮಗೆ ಕಿಯಾದ ಒಂದು ಸಿಗ್ನೇಚರ್ ಗ್ರಿಲ್ ನಮಗೆ ಇಲ್ಲಿ ಸಿಗುತ್ತೆ. ಸೊ ಆಲ್ಮೋಸ್ಟ್ ಆ ಒಂದು ಕಿಯಾದ ಡಿಸೈನ್ ಹೋಲುವಂಥ ಒಂದು ಗ್ರಿಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಮಗೆ ಫ್ರಂಟಲ್ಲಿ ಕಿಯಾದ ಒಂದು ಲೋಗೋ ಸಿಗುತ್ತೆ. ಅದೇ ರೀತಿ ನಿಮಗೆ ಫ್ರಂಟಲ್ಲಿ ಹೆಡ್ಲೈಟ್ ಬಗ್ಗೆ ಮಾತಾಡಲೇಬೇಕು. ಸೊ ಇದರಲ್ಲಿ DRL ತುಂಬ ಅಟ್ರಾಕ್ಟಿವ್ ಆಗಿ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಈ ಒಂದು ಪ್ಯಾಟರ್ನಲ್ಲಿ DRL ಕೊಟ್ಟಿದ್ದಾರೆ. ಆ್ಯಂಡ್ ಅದೇ ರೀತಿ 4 ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಇರುವಂಥ ಒಂದು ಯೂನಿಟ್ನ ಹೆಡ್ ಲ್ಯಾಂಪನ್ನು ಇಲ್ಲಿ ಫ್ರಂಟಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲೂ ಅಷ್ಟೇ, ಆ ಕಡೆನೂ ಅಷ್ಟೇ 4+4 ಇದೆ. ಸೊ ಟೋಟಲ್ 8 ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ನಮಗೆ ಈ ಒಂದು ಹೆಡ್ಲೈಟಲ್ಲಿ ಸಿಗುತ್ತೆ. ಆ್ಯಂಡ್ ಅದೇ ರೀತಿ ನಮಗೆ ಕೆಳಗಡೆ ನಮಗೆ ಸೆಕೆಂಡ್ರಿ ಗ್ರಿಲ್ ನೋಡ್ಬೋದು. ಅಲ್ಲೇ ನಿಮಗೆ ಒಂದು ಏನಲ್ಲಿ ಫಾಗ್ ಲೈಟ್ ಥರ ಇರುವಂಥ ಒಂದು ವಸ್ತುವನ್ನು ಕೊಟ್ಟಿದ್ದಾರೆ. ಫಾಗ್ ಲೈಟ್ ನಿಮಗೆ ಅಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಬ್ರಷ್ ಎಲಿಮೆಂಟ್ ಆಗಿರುವಂಥ ಒಂದು ಡಿಸೈನ್ ಎಲಿಮೆಂಟ್ನ ಫ್ರಂಟಲ್ಲಿ ಕೊಟ್ಟಿದ್ದಾರೆ. ಸೊ ಟೋಟಲ್ ನಾವು ಫ್ರಂಟಿಗೆ ನೋಡಿದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿರುವಂಥ ಒಂದು ವಿಷಯ ಅಂತಲೇ ಹೇಳ್ಬೋದು, ಡಿಸೈನ್ ಎಲಿಮೆಂಟ್ಸ್ ಎಲ್ಲಾನು. ಆ್ಯಂಡ್ ನಮಗೆ ಫ್ರಂಟಲ್ಲಿ ನಮಗೆ ಒಂದು ಕ್ಯಾಮ್ರಾನು ಕೂಡ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು, ಈ ಒಂದು ಕ್ಯಾಮ್ರಾ ನಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ಅದೇ ರೀತಿ ಇನ್ನು ನಾವು ಈ ಒಂದು ಕಾರ್ನ ಸೈಡಿಗೆ ಬರಬೇಕು. ಸೊ ಸೈಡಿಗೆ ಬಂದಾಗ ನಮಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುವಂಥ ವಿಷಯಗಳಲ್ಲಿ ಮೊದಲನೇದು ಹೇಳಬೇಕಾಗಿರೋದು ಅಂದರೆ ಈ ಒಂದು ಕಾರ್ನ ಟೈರ್ ಅಂತಲೇ ಹೇಳ್ಬೋದು. ಸೊ ನಮಗೆ ತುಂಬ ಅಟ್ರಾಕ್ಟಿವ್ ಡಿಸೈನ್ ಇರುವಂಥ ಒಂದು ಅಲಾಯ್ ವೀಲ್ನ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಸೊ ಈ ಒಂದು ಕಾರ್ನ ಟೈರ್ ಸೈಜ್ ಬಗ್ಗೆ ಮಾತಾಡಬೇಕಾದ್ರೆ 235/60 18 ಇಂಚಿನ ಟೈರ್ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ. ಸೊ ತುಂಬ ದೊಡ್ಡ ಪ್ರೊಫೈಲ್ ಅಂತಲೇ ಹೇಳ್ಬೋದು. ಕಾಂಟಿನೆಂಟಲ್ನ ಒಂದು ಟೈರ್ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ. ಸೊ ನೋಡೋಕ್ಕೆ ಈ ಒಂದು ಕಾರ್ನ ತುಂಬ ಅಟ್ರಾಕ್ಟಿವ್ ಆಗಿ ಆ್ಯಂಡ್ ಇದರ ಪರ್ಫಾರ್ಮೆನ್ಸ್ನ ಎನ್ಹಾನ್ಸ್ ಮಾಡೋಕ್ಕೆ ಬೇಕಾಗಿರೋಂಥ ಒಂದು ಟೈರ್ ಪ್ರೊಫೈಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅದೇ ರೀತಿ ನಾವಿನ್ನು ಇದರ ವಾರ್ವೇಮ್ ಬಗ್ಗೆ ಮಾತಾಡಬೇಕು. ಸೊ ನಮಗೆ ಡ್ಯೂಯಲ್ ಕಲರ್ನ ಒಂದು ವಾರ್ವೇಮ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ಇಂಡಿಕೇಟರ್ಸ್. ಆ್ಯಂಡ್ ಇಲ್ಲಿ ನಿಮಗೊಂದು ಕ್ಯಾಮ್ರಾ ಸಿಗ್ತಾ ಇದೆ. ಸೊ 360 ಡಿಗ್ರಿ ಕ್ಯಾಮ್ರಾ ಪ್ಲಸ್ ADAS-ಗೆಲ್ಲ ಬೇಕಾಗಿ ಹೆಲ್ಪ್ ಆಗಿರುವಂಥ ಒಂದು ಕ್ಯಾಮ್ರಾ ಇದು. ಅದೇ ರೀತಿ ನಮಗೆ ಕೆಳಗಡೆ ಬಾಡಿ ಕ್ಲಾಡಿಂಗ್ ನೋಡ್ಬೋದು. ಆ್ಯಂಡ್ ನಿಮಗೆ ಮೇಲ್ಗಡೆ ಒಂದು ರೂಫ್ ರೇಲ್ನ ನೋಡ್ಬೋದು. ಈ ಒಂದು ಡೋರ್ ಬಗ್ಗೆ ಮಾತಾಡಲೇಬೇಕು. ಸೊ ಕೂರಕ್ಕೆ ತುಂಬ ವಿಶಾಲವಾಗಿ ಜಾಗ ಕೊಡುವಂಥ ಓಪನ್ ಆಗುವಂಥ ಡೋರ್ ಅಂತಲೇ ಹೇಳ್ಬೋದು. ಸೊ ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ಇದನ್ನ ನಮ್ಮ ಓಮ್ನಿರಲ್ಲಿದ್ದಂಗೆ ಸೈಡಿಗೆ ಲಾಕ್ ಮಾಡುವಂಥದ್ದು, ತುಂಬ ಎಲೆಕ್ಟ್ರಿಕಲಿ ಆಪರೇಟ್ ಮಾಡುವಂಥ ಡೋರ್ ಅಂತ ಹೇಳ್ಬೋದು. ಸೊ ನಮಗೆ ರಿಯರಲ್ಲಿ ಕೂಡ ಅಷ್ಟೇ 18 ಇಂಚಿನ ಸೇಮ್ ಪ್ರೊಫೈಲ್ನ ಒಂದು ಟೈರ್ ಸಿಗ್ತಾ ಇದೆ. ಆ್ಯಂಡ್ ನಿಮಗೆ ಈ ಒಂದು ಗ್ಯಾಪ್ ನೋಡ್ಬೋದು. ಸೊ ಇದು ಆ ಡೋರ್ನ ಸ್ಲೈಡ್ ಮಾಡೋಕ್ಕೆ ಬೇಕಾಗಿರುವಂಥದ್ದು. ಆ್ಯಂಡ್ ಇನ್ನು ಈ ಒಂದು ಕಾರ್ನ ರಿಯರ್ ಬಗ್ಗೆ ಮಾತಾಡ್ಬೇಕಾದ್ರೆ ಸೊ ಕಿಯಾದ ಸಿಗ್ನೇಚರ್ ಆಗಿರುವಂಥ ಒಂದು ಡಿಸೈನ್ ಎಲಿಮೆಂಟ್ ಅಂತಲೇ ಹೇಳ್ಬೋದು. ಸೊ ನಾವಿಲ್ಲಿ ನೋಡ್ಬೋದು ಕನೆಕ್ಟೆಡ್ ಟೇಲ್ ಲ್ಯಾಂಪ್ ಸಿಗ್ತಾ ಇದೆ ನಮಗೆ ಇದರಲ್ಲಿ. ಆ್ಯಂಡ್ ಅಲ್ಲಿ ನಿಮಗೆ ವರ್ಟಿಕಲ್ ಸಾರ್ಟ್ ಇರುವಂಥ ಒಂದು ಟೇಲ್ ಗೇಟ್ ಸಿಗ್ತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಇದು ಎಲೆಕ್ಟ್ರಿಕಲ್ ಟೇಲ್ ಗೇಟ್ ಅಂತಲೇ ಹೇಳ್ಬೋದು ಇದರಲ್ಲಿ. ಆ್ಯಂಡ್ ನಿಮಗೆ ನೋಡ್ಬೋದು ಲಿಮೋಸಿನ್ ಪ್ಲಸ್ ಅನ್ನೋಂಥ ಒಂದು ವೇರಿಯಂಟ್ನ ಒಂದು ಹೆಸರು ಸಿಗ್ತಾ ಇದೆ. ಆ್ಯಂಡ್ ಕಾರ್ನಿವಲ್ ಅನ್ನೋಂಥ ಒಂದು ನಮಗೆ ಬ್ಯಾಡ್ಜಿಂಗ್ ಅಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಕಿಯಾ ಬ್ಯಾಡ್ಜಿಂಗ್ ಕೂಡ ಅಲ್ಲಿ ಸಿಗ್ತಾ ಇದೆ. ಸೊ ಇನ್ನು ಈ ಒಂದು ಕಾರ್ನ ಹಿಂದ್ಗಡೆ ನಿಮಗೆ ವೈಪರ್ ಸಿಗಲ್ಲ, ಮೊದಲಾಗಿ ನಮಗೆ ಇಲ್ಲಿ ಡಿಫಾಗರ್ ಸಿಗ್ತಾ ಇದೆ. ಆ್ಯಂಡ್ ನಮಗೆಲ್ಲ ಗೊತ್ತಿರೋ ಥರ ಇದು 3 ರೋ ಸೀಟಿಂಗ್ ಇರುವಂಥ ಒಂದು ಕಾರ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾವು ಸೈಡಲ್ಲಿ ನೋಡ್ಬೋದು ಆ ಒಂದು ತುಂಬ ಒಂದು ಚೆನ್ನಾಗಿರುವಂಥ ಒಂದು ಫೀಲ್ ಆಗುವಂಥ ಒಂದು ಡಿಸೈನ್ ಎಲಿಮೆಂಟ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ 3rd ರೋ ಅಲ್ಲೂ ಕೂಡ ತುಂಬಾ ಕಂಫರ್ಟಬಲ್ ಆಗಿ ಕೂತು ಟ್ರಾವೆಲ್ ಮಾಡೋಕ್ಕಾಗುವಂಥ ಒಂದು ಕಾರ್ ಇದು. ಆ್ಯಂಡ್ ನಮ್ಗೆ ಇದರ ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. ಸೊ ಓಪನ್ ಮಾಡಿದಾಗ ನಮಗೆ ಇಲ್ಲಿ ನೋಡ್ಬೋದು. ಸೊ ತುಂಬ ಕಂಫರ್ಟಬಲ್ ಫೀಲ್ ಆಗುವಂಥ ಒಂದು ತುಂಬ ಕಂಫರ್ಟಬಲ್ ಆಗಿರುವಂಥ ಸೀಟ್ ಅಂತ ಹೇಳ್ಬೋದು. ಸೊ ನಿಮಗಿದು ಕ್ಯಾಪ್ಟನ್ ಸೀಟ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ 2+2+3 ಸೊ 7 ಸೀಟರ್ ನಿಮಗಿದು ಈ ಒಂದು ಕಾರು. ಸೊ ತುಂಬ ಆರಾಮಾಗಿ ಕೂರುವಂಥ ಒಂದು ಸೀಟಿಂಗ್ ಆಪ್ಷನ್ ಇರುವಂಥ ಕಾರ್ ಅಂತ ಹೇಳ್ಬೋದು. ಸೊ ಡ್ಯೂಯಲ್ ಎಲೆಕ್ಟ್ರಿಕ್ ಸನ್ರೂಫ್ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ನಿಮಗೆ ಇಲ್ಲಿ AC ವೆಂಟ್ಸ್ ಕೂಡ ಸಿಗ್ತಾ ಇದೆ. ನಿಮಗೆ ಲೈಟ್ ಕೂಡ ಸಿಗ್ತಾ ಇದೆ. ಸೊ ಟೋಟಲಿ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಟ್ರಾವೆಲ್ ಮಾಡ್ಕೊಂಡು ಹೋಗುವಂಥ ಒಂದು ಎಲ್ಲ ವಿಷಯಗಳನ್ನ ಒಳಗೊಂಡಿರುವಂಥ ವಿಷಯ ಅಂತಲೇ ಹೇಳ್ಬೋದು, ಒಂದು ಕಾರ್ ಅಂತಲೇ ಹೇಳ್ಬೋದು. ಸೊ ಇನ್ನು ಈ ಒಂದು ಕಾರ್ನ ಇಂಟೀರಿಯರ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ನಾನು ಆವಾಗಲೇ ಹೇಳಿದಂಗೆ 12.3 ಇಂಚಿನ ನಿಮಗೆ ಡ್ಯೂಯಲ್ ಡಿಸ್ಪ್ಲೇ ನಿಮಗೆ ಇದ್ರ ಒಳಗಡೆ ಸಿಗ್ತಾ ಇದೆ. ಸೊ ಡ್ರೈವರ್ಗೆ ಬೇಕಾಗಿರುವಂತಹ ಎಲ್ಲ ಒಂದು ಕ್ಲಾರಿಟಿನೂ ಅದರಲ್ಲಿ ಕೂಡ ಸಿಗುತ್ತೆ. ಆ್ಯಂಡ್ ಅದೇ ರೀತಿ ನಾವು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು. ಆ್ಯಂಡ್ ನಿಮಗೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಒಂದು ಗೇರ್ ನಾಬ್ ಆಗಿರ್ಬೋದು. ಸೊ R&D ಅಂತ ಬರ್ದಿದೆ. ಆ್ಯಂಡ್ ಅದೇ ರೀತಿ ನಿಮಗೆ ಫ್ರಂಟಲ್ಲಿ ಒಂದಷ್ಟು ಕಂಟ್ರೋಲ್ಸ್. ಆ್ಯಂಡ್ ನಿಮಗೆ ಫ್ರಂಟಲ್ಲಿ ಅಲ್ಲಿ ನಿಮಗೆ ಒಂದು 11 ಇಂಚಿನ ಹೆಡ್ ಅಪ್ ಡಿಸ್ಪ್ಲೇ ಕೂಡ ಸಿಗುತ್ತೆ. ಸೊ ಇದಿಷ್ಟು ಈ ಒಂದು ಕಾರ್ನ ಇಂಟೀರಿಯರ್ಸ್ ಅಂತಲೇ ಹೇಳ್ಬೋದು. ಸೊ ಇನ್ನು ಈ ಒಂದು ಕಾರ್ನ ಇಂಜಿನ್ ಆ್ಯಂಡ್ ಈ ಥರ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಈ ಒಂದು ಕಾರ್ ನಿಮಗೆ 2.2 ಲೀಟರ್ನ ಡೀಸೆಲ್ ಇಂಜಿನ್ ಬರ್ತಾ ಇದೆ. ಆ್ಯಂಡ್ ಅದೇ ರೀತಿ ನಾವು ಇದ್ರ ಬಗ್ಗೆ ಪವರ್ಸ್ ಬಗ್ಗೆ ಮಾತಾಡಬೇಕಾದ್ರೆ 196 bhp ಪವರ್, ಅದೇ ರೀತಿ 440 Nm ಒಂದು ಟಾರ್ಕ್ ಕೂಡ ನಮಗೆ ಒಂದು ಕಾರಲ್ಲಿ ಸಿಗ್ತಾ ಇದೆ. ಸೊ ಟೋಟಲಿ ಹೇಳಬೇಕಂದ್ರೆ ಲಕ್ಸುರಿ ಮತ್ತು ಆ ಒಂದು ಸ್ಪೇಸ್ ಕಂಫರ್ಟ್ ಎಲ್ಲ ಬೇಕು ಅನ್ನೋರಿಗೆ ಅಂಥವ್ರಿಗೆ ಈ ಒಂದು ಕಾರ್ ತುಂಬ ಈಸಿಯಾಗಿ ಚೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಕೊನೆಗೆ ಈ ಒಂದು ಕಾರ್ನ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಕಾರ್ ನಿಮಗೆ 63,90,000ಗೆ ನಿಮಗೆ ಒಂದು ಕಾರ್ ಸಿಗ್ತಾ ಇದೆ. ಸೊ ಎಕ್ಸ್ ಶೋರೂಮಲ್ಲಿ. ಸೊ ನಿಮಗೆ ಈ ಒಂದು ಕಾರ್ನ ಪ್ರೈಸ್ ಬಗ್ಗೆ ಏನಿಸ್ತು ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಮತ್ತೆ ಸಿಗೋಣ. ಇಟ್ಸ್ ಮೀ ಅಭಿಷೇಕ್ ಮೋಹನ್ ದಾಸ್, ಸೈನಿಂಗ್ ಆಫ್.